ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆ 20ನೇ ದಿನಕ್ಕೆ ಮುಟ್ಟಿದ್ದು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 12ನೇ ದಿನಕ್ಕೆ ತಲುಪಿದೆ. ಈಗ ಜಂತರ್ ಮಂತರ್ನಿಂದ ಸಂಸತ್ತಿಗೆ ನೇರವಾಗಿ ಮೆರವಣಿಗೆ ನಡೆಸಲು ಸಿದ್ಧತೆಗಳು ನಡೆಯುತ್ತಿವೆ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಪ್ರಾರಂಭವಾಗುವ ದಿನವಾದ ಜುಲೈ 20ರಂದು ಶಾಂತಿಯುತ ಪ್ರತಿಭಟನಾ ಮೆರವಣಿಗೆಗೆ ವಾಂಗ್ಚುಕ್ ಕರೆ ನೀಡಿದ್ದಾರೆ. ದಿನ ಕಳೆಯುತ್ತಿದ್ದಂತೆ ಎಲ್ಲರ ಗಮನ ಸೋನಂ ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಕೇಂದ್ರೀಕೃತವಾಗಿದೆ. ಸರ್ಕಾರ ಪರಿಸ್ಥಿತಿಯ ಮೇಲೆ ನಿಗಾ ಇಡುತ್ತಿದೆ. ಯಾಕಂದ್ರೆ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಸರ್ಕಾರ ನೇರವಾಗಿ ಜವಾಬ್ದಾರವಾಗಿರುತ್ತೆ. ಈ ಮಧ್ಯೆ ಸಿಜೆಪಿ ಈಗ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿದೆ. ಇಲ್ಲಿಯವರೆಗೆ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಶಾಂತಿಯುತ ಪ್ರತಿಭಟನೆ ಈಗ ಸಂಸತ್ ಭವನದ ಕಡೆಗೆ ತಿರುಗಲಿದೆ. ಶಾಂತಿಯುತ ಮೆರವಣಿಗೆ ನಡೆಸಲು ಸಿಜೆಪಿ ತಯಾರಾಗ್ತಾ ಇದೆ. ದೇಶದಾದ್ಯಂತ ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಬಂದು ಸಂಸತ್ತಿನತ್ತ ಒಟ್ಟಾಗಿ ಮೆರವಣಿಗೆ ನಡೆಸುವಂತೆ ಸೋನಂ ವಾಂಗ್ಚುಕ್ ಕರೆ ನೀಡಿದ್ದಾರೆ. ಇದು ಸರ್ಕಾರಕ್ಕೆ ಹೇಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನೋದು ಪ್ರಶ್ನೆ. ಸಿಜೆಪಿ ಸಂಸತ್ತಿಗೆ ಮೆರವಣಿಗೆ ನಡೆಸುವ ಮೂಲಕ ಸರ್ಕಾರವನ್ನ ತೊಂದರೆಗೆ ಸಿಲುಕಿಸಬಹುದು. ನಾನು ಉಪವಾಸ ನಿಲ್ಲಿಸುವಂತೆ ದೇಶದಾದ್ಯಂತ ನೂರಾರು ಜನ ನನಗೆ ಸಂದೇಶಗಳನ್ನು ಕಳಿಸಿದ್ದಾರೆ. ಇದು ನನಗೂ ಬಹಳ ಸುಲಭದ ವಿಷಯ. ಆದರೆ ಇದು ರಿಯಾ ಮತ್ತು ಆಕಾಂಕ್ಷಾ ಅವರಂತಹ 20 ಮಕ್ಕಳ ಆತ್ಮಹತ್ಯೆಗೆ ಪರಿಹಾರ ಆಗತ್ತಾ ಅಂತ ಸೋನಂ ವಾಂಗ್ಚುಕ್ ಪ್ರಶ್ನೆ ಮಾಡಿದ್ದಾರೆ. मेरे अनशन का आज 11वां दिन ख़त्म हो रहा है. मैं अंदर से मज़बूत हूँ मगर शायद बाहर से कमज़ोर लगता हूँ. कल शायद मैं शेव करके मुंह धो के आऊँ तो बाहर से भी ठीक लगूँ. इसीलिए शायद आप लोगों में से देश भर से सैकड़ों लोगों ने मुझे मैसेजेस भेजे हैं कि मैं अनशन तोड़ दूँ, कुछ खा लूँ. और मेरे लिए भी ये बहुत आसान बात है. मैं चला जाऊँगा, खाता पीता रहूँगा. मगर क्या इससे रिया और आकांक्षा जैसे 20 बच्चों ने जो आत्महत्याएं की हैं वो रुक जाएंगे? या फिर अगले साल 40 बच्चे, फिर 80 बच्चे और आत्महत्याएं करते जाएंगे? शायद आपको फ़र्क नहीं पड़ता क्योंकि शायद रिया आपके घर से नहीं, आपकी बहन नहीं. ನಮ್ಮ ವ್ಯವಸ್ಥೆ ಯಾವಾಗ ಸುಧಾರಿಸುತ್ತೆ ಅಥವಾ ನಾವು ಲಡಾಖ್ ಮತ್ತು ಹಿಮಾಲಯದ ಪರ್ವತಗಳು ಮತ್ತು ನದಿಗಳನ್ನು ಉಳಿಸೋಕೆ ಸಾಧ್ಯವಾಗತ್ತಾ ಅಂತ ಅವರು ಕೇಳಿದ್ದಾರೆ. ಆದರೆ ಜನ ನನಗೆ ಇಂತಹ ಸಂದೇಶಗಳನ್ನು ಕಳಿಸೋದಕ್ಕಿಂತ ಹೆಚ್ಚಿನದನ್ನ ಮಾಡಬಹುದು. ನಾವೆಲ್ಲರೂ ಒಟ್ಟಾಗಿ ಏನಾದರೂ ಮಾಡಬೇಕು. ಜುಲೈ 20ರಂದು ಸಂಸತ್ತಿನ ಮಳೆಗಾಲದ ಅಧಿವೇಶನ ಪ್ರಾರಂಭವಾಗುವ ಮೊದಲು ಜಂತರ್ ಮಂತರ್ನಿಂದ ಸಂಸತ್ತಿಗೆ ಶಾಂತಿಯುತ ಮೆರವಣಿಗೆ ಹೊರಟ್ರೆ ಬಹಳಷ್ಟು ವಿಷಯಗಳು ಬದಲಾಗಬಹುದು. ನೀವು ದೆಹಲಿಗೆ ಬಂದು ಈ ಶಾಂತಿಯುತ ಮೆರವಣಿಗೆಯಲ್ಲಿ ನನ್ನೊಂದಿಗೆ ಸೇರಬೇಕು ಅಂತ ವಾಂಗ್ಚುಕ್ ಕರೆ ಕೊಟ್ಟಿದ್ದಾರೆ. और हमारा ये सिस्टम कब सुधरेगा या फिर लद्दाख और हिमालय के पर्वत और नदियों को क्या हम बचा पाएंगे? फ़िलहाल तो मैं ये कह सकता हूँ कि अगले 10-12 दिन मेरे सेहत को कोई फ़र्क नहीं पड़ने वाला है. मैं डटा रह सकता हूँ. उसके बाद मेरे सेहत बिगड़ती जा सकती है. मगर अगर आप सच में चाहते हैं कि मैं ज़िंदा रहूं तो फिर घर के सोफ़े से मुझे संदेश भेजने से थोड़ा ज़्यादा आप हरकत कर सकते हैं. हम सब मिल के कुछ कर सकते हैं ताकि ये सब ना हो. और उसके लिए मैं ये सोच रहा हूँ कि सबसे सही जगह है हमारे भारत का संसद, जहाँ पर निर्णय लिए जाते हैं, बहस होते हैं, नीतियाँ बनती हैं. तो क्या आप तैयार हैं अगर मैं कहूँ कि 20 जुलाई को जब संसद का मॉनसून सत्र शुरू होता है तो मेरे साथ आप लोग भी जंतर मंतर से संसद तक एक शांतिपूर्ण मार्च करें? ಸೋನಂ ವಾಂಗ್ಚುಕ್ ಮತ್ತು ಸಿಜೆಪಿ ಯಾಕೆ ತಂತ್ರವನ್ನ ಬದಲಾಯಿಸಬೇಕಾಗಿದೆ? ಮುಖ್ಯವಾಗಿ ಸರ್ಕಾರ ಇದಕ್ಕೆ ಅನುಮತಿಯನ್ನ ಕೊಡುತ್ತಾ? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಿದೆ. ಆಗಲೂ ಕೆಲವೊಮ್ಮೆ ಪೊಲೀಸರು ರಹಸ್ಯವಾಗಿ ಫೋಟೋಗಳನ್ನು ತೆಗೆದುಕೊಳ್ತಾರೆ ಅಂತ ಸಿಜೆಪಿ ದೂರಿದೆ. ಈಗ ಸಿಜೆಪಿ ಜಂತರ್ ಮಂತರ್ನಿಂದ ಸಂಸತ್ತಿಗೆ ಮೆರವಣಿಗೆ ಹೊರಟ್ರೆ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಜನ ಒಟ್ಟುಗೂಡಿದ್ರೆ ಪ್ರತಿಭಟನಾಕಾರರನ್ನ ಬಂಧಿಸುವ ಸಾಧ್ಯತೆ ಇರುತ್ತೆ. ಈಗ ಸಿಜೆಪಿ ಇದನ್ನ ಸಂಪೂರ್ಣ ತಂತ್ರದ ಭಾಗವಾಗಿ ಹೇಗೆ ಮುಂದಕ್ಕೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಪೊಲೀಸರು ಘರ್ಷಣೆಗಿಳಿದಿಲ್ಲ. ಘರ್ಷಣೆ ಸಂಭವಿಸಿ ಬಲವಂತವಾಗಿ ಬಂಧಿಸಿದ್ರೆ ಆರೋಪ ಎದುರಿಸಬೇಕಾಗತ್ತೆ ಅಂತ ಪೊಲೀಸರಿಗೆ ತಿಳಿದಿದೆ. ಹೀಗಿರುವಾಗ ಸಿಜೆಪಿ ಏನ್ ಮಾಡಬಹುದು? ಇದು ಸಿಜೆಪಿಯ ತಂತ್ರವನ್ನ ಅವಲಂಬಿಸಿದೆ. ಆದರೆ ಈಗ ಸಂಸತ್ತಿಗೆ ಮೆರವಣಿಗೆ ಹೊರಡುವ ಬಗ್ಗೆ ಕರೆ ನೀಡಲಾಗಿದ್ದು ದೇಶಾದ್ಯಂತ ವಿದ್ಯಾರ್ಥಿಗಳು ಬರ್ತಾರೆ. ನಂತರ ಅವರು ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿನ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ? ಸಿಜೆಪಿ ಮೆರವಣಿಗೆ ನಿರ್ಧಾರ ಸರ್ಕಾರಕ್ಕೆ ಒಳ್ಳೆ ವಿಷಯ ಅಲ್ಲ.
ಅಧಿವೇಶನದ ಮೊದಲ ದಿನವೇ ವಿರೋಧ ಪಕ್ಷ ಸರ್ಕಾರದ ಮೇಲೆ ಮುಗಿಬೀಳೋಕೆ ಇದು ಅವಕಾಶ ಮಾಡಿಕೊಡಬಹುದು. ಅಧಿವೇಶನದಲ್ಲಿ ಸರ್ಕಾರ ಎದುರಿಸಬೇಕಾಗಿರುವ ಅನೇಕ ಸಮಸ್ಯೆಗಳು ಈಗಾಗಲೇ ಸುತ್ತುವರೆದಿವೆ. ರಾಮ ಮಂದಿರ ಕಾಣಿಕೆಗಳ ಕಳ್ಳತನ ಅತ್ಯಂತ ಮುಖ್ಯವಾದ ವಿಷಯ ಆಗಿದ್ದು, ಅಖಿಲೇಶ್ ಯಾದವ್ ಅವರ ಎಲ್ಲ ಸಂಸದರು ಇದರ ಬಗ್ಗೆ ಗದ್ದಲ ಎಬ್ಬಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮ ಪ್ರಾರಂಭಿಸಿದೆ. ಎನ್ಎಸ್ಯುಐ ಮತ್ತು ಯುವ ಕಾಂಗ್ರೆಸ್ ಹಲವಾರು ದಿನಗಳಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನ ಎತ್ತುತ್ತಿವೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಮತ್ತೆ ಒತ್ತಾಯ ಬರುತ್ತೆ. ಉಪವಾಸ ನಿರತ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ದಿನ ಕಳೆದಿದ್ದಂತೆ ಹದಗೆಡಬಹುದು. ಅಲ್ಲದೆ ಅಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರ ಆರೋಗ್ಯವೂ ಹದಗೆಡ್ತಿದೆ. ಈ ಹಂತದಲ್ಲಿ ಸಿಜೆಪಿ ತನ್ನ ಪ್ರತಿಭಟನೆಯನ್ನ ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಸ್ಥಳಾಂತರ ಮಾಡೋದು ಸರಿಯಾದ ತಂತ್ರವೋ ಇಲ್ವೋ ಗೊತ್ತಿಲ್ಲ. ಆದರೆ ಅದು ಸರ್ಕಾರಕ್ಕೆ ಮತ್ತೊಂದು ಸವಾಲನ್ನು ಒಡ್ಡಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.